ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಂಬಿಗಸ್ತನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 89:33 ವಚನ. ಕೀರ್ತನೆಗಳು 89:33. ಆದರೂ ನಾನು ಅವನಲ್ಲಿಟ್ಟಿರುವ ವಾಗ್ದಾನದಿಂದ ತಪ್ಪಿಸುವುದಿಲ್ಲ, ನನ್ನ ನಂಬಿಗಸ್ತಿಕೆಯಿಂದ ಜಾರುವುದಿಲ್ಲ. ಈ ವಾಕ್ಯವನ್ನು ನಾವು ಗ್ರಹಿಸತಕ್ಕೆ ಶಕ್ತರಾಗುವಂತೆ ದೇವರ ಆತ್ಮನು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, 89ನೇ ಕೀರ್ತನೆ ಇದು ಒಂದು ವಿಶೇಷವಾದ ಕೀರ್ತನೆ. ಭಕ್ತನು ದಾವೀದನ ಸಂತತಿಯವರೆಗೆ ಆ ರಾಜ್ಯಾಧಿಕಾರವು, ಸಿಂಹಾಸನವು ಅದು ಯಾವಾಗಲೂ ಇರಬೇಕೆನ್ನುವಂಥ ದೇವರ ವಾಗ್ದಾನವನ್ನೇ, ದೇವರ ನುಡಿಯನ್ನೇ ಆಧಾರ ಮಾಡಿಕೊಂಡು ಅದು ದಾವೀದನಿಗೆ ಆ ಸಿಂಹಾಸನ ಯಾವಾಗಲೂ ಇರಬೇಕೆನ್ನುವುದಕ್ಕಾಗಿ ಮೊರೆ ಇಟ್ಟಂಥ ಒಂದು ವಿಶೇಷವಾದ ಒಂದು ಕೀರ್ತನೆ. 1ನೇ ಅಧ್ಯಾಯದಿಂದ 37ರವರೆಗೆ ದೇವರು ಹೇಗೆ ದಾವೀದನಿಗೂ ಅವನ ಸಂತತಿಯವರಿಗೂ ಆತನ ತನ್ನ ನಂಬಿಗಸ್ತಿಕೆಯನ್ನು ಪ್ರಕಟಿಸ್ತಾನೆ ಎನ್ನುವುದನ್ನೇ ವಿಶೇಷವಾಗಿ ಭಾಗದಲ್ಲಿ ಬರೆಯಲಾಗಿದೆ. ನಂತರದಲ್ಲಿ ದೇವರು ಹೀಗೆ ವಾಗ್ದಾನ ಮಾಡಿದ ಮೇಲೆ ಯಹೂದ ದೇಶವು ಬ್ಯಾಬಿಲೋನ್ ದೇಶಕ್ಕೆ ಸೆರೆ ಹೋಗುವ ಸನಿಹವಾಗುವ ಸಂದರ್ಭದಲ್ಲಿ ಈ ಭಕ್ತನು ಈಗ ನೀನು ಹೀಗೆ ವಾಗ್ದಾನ ಮಾಡಿದ ಮೇಲೆ ಹೀಗೆ ನಡೆದರೆ ಹೇಗೆ ಅನ್ನುವಂಥ ಒಂದು ಪ್ರಸ್ತಾಪವನ್ನು ದೇವರ ಮುಂದೆ ಆತನು ಮುಂದುವರೆದ ಭಾಗದಲ್ಲಿ ಮಾತನಾಡ್ತಾನೆ. ಆದರೆ ಈಗ ನಾವು ಓದಿದ ದೇವರ ವಾಕ್ಯದ ಭಾಗ 33ನೇ ವಚನ, ಕೀರ್ತನೆ 89ರಲ್ಲಿ, ಅಲ್ಲಿ ಆದರೂ ನಾನು ಅವನಲ್ಲಿಟ್ಟಿರುವ ವಾಗ್ದಾನದಿಂದ ತಪ್ಪಿಸುವುದಿಲ್ಲ, ನನ್ನ ನಂಬಿಗಸ್ತಿಕೆಯಿಂದ ಜಾರುವುದಿಲ್ಲ. ಇಲ್ಲಿ ಅನೇಕ ಸರ್ತಿ, ಕಡಿಮೆ ಅಂತ ಹೇಳಿದ್ರು 5 ಸರ್ತಿ ಈ ಅಧ್ಯಾಯದಲ್ಲಿ ದೇವರ ನಂಬಿಗಸ್ತಿಕೆ ಕುರಿತು ನಾವು ಓದ್ತೇವೆ. ಅದನ್ನು ವಿಧ ವಿಧವಾಗಿ ಓದ್ತೇವೆ. 1ನೇ ವಚನದಲ್ಲಿ ಸತ್ಯತೆ ಎಂಬುದಾಗಿ ಓದ್ತೇವೆ. ಸತ್ಯತೆ ಅದು ನಂಬಿಗಸ್ತಿಕೆಗೆ ಸಮಪದ. 8ನೇ ವಚನದಲ್ಲಿ ಸತ್ಯತೆಯಿಂದ ಆವರಿಸಲ್ಪಟ್ಟನು, ಹಾಗಾದರೆ ದೇವರ ಸುತ್ತಲೂ ದೇವರ ನಂಬಿಗಸ್ತಿಕೆ ಆವರಿಸಿಕೊಂಡಿದೆ ಅನ್ನುವಂಥ ಪದವನ್ನು ನಾವು ಹಾಗೆ ಓದ್ತೇವೆ. ನಂತರದಲ್ಲಿ 24ನೇ ವಚನದಲ್ಲಿ ನನ್ನ ಪ್ರೀತಿ ಸತ್ಯತೆಗಳು, ಇಲ್ಲಿ ದೇವರೀಗ ತಾನೇ ಹೇಳಿಕೊಳ್ತಿದ್ದಾನೆ, ನನ್ನ ಪ್ರೀತಿ ಮತ್ತು ನಂಬಿಗಸ್ತಿಕೆ ಎಂಬಂಥ ಮಾತನ್ನು ಆತನು ಹೇಳ್ತಿದ್ದಾನೆ. ಈಗ ಅಲ್ಲಿಂದ ಮುಂದುವರೆದು 33ನೇ ವಚನಕ್ಕೆ ಬರುವಾಗ ದೇವರು ನೇರವಾಗಿ ಈಗ ಆತನು ಹೇಳ್ತಿದ್ದಾನೆ, ಇಲ್ಲಿ ನನ್ನ ನಂಬಿಗಸ್ತಿಕೆಯಿಂದ ಜಾರುವುದಿಲ್ಲ. ಯಾರು? ಇಲ್ಲಿ ಈ ಅಧ್ಯಾಯವನ್ನ ವಿಧ ವಿಧವಾಗಿ ವಿಂಗಡಿಸ್ತಾ ಬರುವಾಗ ಪ್ರತಿ ಸಾರಿ ದೇವರ ಮಹತ್ವಗಳು, ನಂಬಿಗಸ್ತಿಕೆಗಳನ್ನು ತೋರಿಸುವಂಥ ಪ್ರಯತ್ನವನ್ನೇ ಮಾಡ್ತಾ ಅದರಲ್ಲಿ 19ನೇ ವಚನದಿಂದ 29ನೇ ವಚನದವರೆಗೂ ವಿಶೇಷವಾಗಿ ಇಲ್ಲಿ ದಾವೀದ ಎಂಬುದಾಗಿ ದೇವರು ಹೇಳುವಾಗ ಇಲ್ಲಿ ದಾವೀದನ ಸಂತತಿಯಲ್ಲಿ ಹುಟ್ಟಿದ ಯೇಸುಕ್ರಿಸ್ತನ ಬಗ್ಗೆ ಮಾತನಾಡ್ತಾನೆ. ರೋಮ 1ನೇ ಅಧ್ಯಾಯದ 4ನೇ ವಚನದಲ್ಲಿ ಯೇಸು ಕ್ರಿಸ್ತನು ದಾವೀದನ ವಂಶದವನು ಎನ್ನುವಂಥ ಮಾತು ಒಂದು ಪ್ರಾಮುಖ್ಯವಾದ ಮಾತು ಅಲ್ಲಿ ಬರೆದದೆ. ರೋಮ 1ನೇ ಅಧ್ಯಾಯದ 3ನೇ ವಚನ, 3ನೇ ವಚನ, ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು, ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು. ಹಾಗಾದರೆ ಇದು ವಿಶೇಷವಾಗಿ ಇಲ್ಲಿ ದಾವೀದ ಎಂಬುದಾಗಿ 89ನೇ ಕೀರ್ತನೆಯಲ್ಲಿ ಓದುವಾಗ ಅದು ಯೇಸು ಕ್ರಿಸ್ತನ ಕುರಿತಾದದ್ದು. ಇದಕ್ಕೆ ಮತ್ತೊಂದು ಬಲವಾದ ಪುಷ್ಟಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಪಂಚಾಶತ್ತಮ ದಿವಸದಂದು ಅಪೊಸ್ತಲರ ಮೇಲೆ ದೇವರು ಅಥವಾ ಆ ಮೇಲಂತಸ್ತಿನ ಕೊಠಡಿಯಲ್ಲಿದ್ದ 120 ಮಂದಿ ಪ್ರಾರ್ಥಿಸಿದ ಆ ಗುಂಪಿನ ಮೇಲೆ ದೇವರು ಪವಿತ್ರಾತ್ಮನನ್ನು ಸುರಿಸಿದಾಗ ಅವರೆಲ್ಲರೂ ಪವಿತ್ರಾತ್ಮನವರವರಿಗೆ ನುಡಿಯಲು ಯಾವ ಶಕ್ತಿಯನ್ನು ಅನುಗ್ರಹಿಸಿದ ಅದರ ಪ್ರಕಾರ ಅವರು ಮಾತನಾಡುತ್ತಾ ದೇವರ ಮಹಿಮೆಯನ್ನು ಕೊಂಡಾಡುತ್ತಿರುವಾಗ, ಮಾತುಗಳನ್ನ ಮಾತನಾಡುತ್ತಿರುವಾಗ ಹೊರಗಿದ್ದ ಜನರಿಗೆ ಇವರ ಬಾಯಿಂದ ಅವರವರ ಭಾಷೆಯಲ್ಲಿ
ದೇವರ ಮಾತುಗಳನ್ನು ಕೇಳಿಸುವಾಗ ಅವರೆಲ್ಲ ನೆರೆದಿರುವಾಗ ಪೇತ್ರನೇ ಎದ್ದು ಅವರಿಗೆ ಸುವಾರ್ತೆ ಸಾರ್ತಾನೆ. ಆ ಸುವಾರ್ತೆಯಲ್ಲಿ ಆತನು ಕ್ರಿಸ್ತನಿಗೆ ಪುನರುತ್ಥಾನ ಯಾಕೆ ಎಂಬುದನ್ನು ಬಲವಾಗಿ ಮಾತನಾಡ್ತಾನೆ. ಕ್ರಿಸ್ತನಿಗೆ ಪುನರುತ್ಥಾನ ಯಾಕೆ ಅನ್ನುವುದಕ್ಕೆ ಕಾರಣ ದೇವರು ಕೊಟ್ಟ ವಾಗ್ದಾನ, ದಾವೀದನ ಸಂತತಿಯವರಲ್ಲಿ ಒಬ್ಬನನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸ್ತೇನೆ. ಅವನು ಯಾವಾಗಲೂ ಅಧಿಕಾರ ನಡೆಸುವ ಆತನು ಯಾವಾಗಲೂ ಅಧಿಕಾರ ನಡೆಸುವುದಾದರೆ ಆತನ ಮೇಲೆ ಮರಣ ಎಂಬುದು ಇರಬಾರದು. ಹಾಗಾಗಿ ದೇವರು ತನ್ನ ಮಗನನ್ನು, ದಾವೀದನ ವಂಶದಿಂದ ಹುಟ್ಟಿ ಬಂದ ದಾವೀದ ಕುಮಾರನಾದ ಯೇಸು ಕ್ರಿಸ್ತನನ್ನ ಮರಣಕ್ಕೆ ಒಪ್ಪಿಸಿ ಅವನನ್ನು ಜೀವದಿಂದ ಎಬ್ಬಿಸಿ ಅವನನ್ನು ದಾವೀದನ ಸಿಂಹಾಸನದ ಮೇಲೆ ಆತನು ಕುಳ್ಳಿರಿಸುವ ವಿಚಾರವನ್ನು ಆತನು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 30ನೇ ವಚನದಲ್ಲಿ ಮಾತನಾಡ್ತಾನೆ. ಹಾಗಾದರೆ ಇನ್ನು ಮರಣವನ್ನು ಜಯಿಸಿ ಬಂದ ಯೇಸು ಕ್ರಿಸ್ತನು ದಾವೀದನ ಸಿಂಹಾಸನದ ಮೇಲೆ ಆತನು ಆಸೀನನಾಗಿ ಇನ್ನು ನಿತ್ಯ ನಿತ್ಯಕ್ಕೂ ಆತನು ಆಳ್ವಿಕೆ ಮಾಡ್ತಾನೆ ಅನ್ನುವಂಥದ್ದನ್ನು ಆತನಲ್ಲಿ ಪ್ರಬಲವಾಗಿ ವಾದ ಮಂಡಿಸ್ತಾನೆ. ನಂತರದಲ್ಲಿ ಏನಾಗ್ತದೆ, ಅವನ ಸಂತತಿಯ ವಿಚಾರ ಬರ್ತದೆ, ಅವನ ಸಂತತಿ. ಹಾಗಾಗಿ ಪೇತ್ರನು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಮುಂದುವರೆದ ಆತನು ಹೇಳ್ತಾನೆ, ಈಗ ಯೇಸು ಕ್ರಿಸ್ತನು ಜೀವದಿಂದ ಎದ್ದು ಈಗ ಪರಲೋಕಕ್ಕೆ ದೇವರ ಹಸ್ತದಿಂದ ಉನ್ನತಿಗೇರಿಸಲ್ಪಟ್ಟು ಮಹಿಮಾ ಪದವಿಯಲ್ಲಿದ್ದು ಅಲ್ಲಿಂದ ಈಗ ನೀವು ಕಂಡು ಕೇಳ್ತಿರುವಂಥ, ನಾವು ಅನುಭವಿಸ್ತಿರುವಂಥ ಪವಿತ್ರಾತ್ಮನ ಈಗ ಸುರಿಸಿದ್ದಾನೆ ಎಂಬುದಾಗಿ ಹೇಳುವಾಗ, ಹಾಗಾದ್ರೆ ಪವಿತ್ರಾತ್ಮ ವರವನ್ನು ಹೊಂದಿದ್ದ ಜನರು, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಜನರು, ಅವರು ಆತನ ಸಂತತಿ ಆಗ್ತಾರೆ. ಹಾಗಾಗಿ ಕೀರ್ತನೆ 89ರಲ್ಲಿ ದೇವರ ನಂಬಿಗಸ್ತಿಕೆ, ದಾವೀದನ ಮೇಲೆ ದೇವರಿಟ್ಟಂತ ಸಕಲ ವಿಧವಾದ ವಿಶಿಷ್ಟತೆ ಮತ್ತು ಅವನ ಸಂತತಿಯ ವಿಶಿಷ್ಟತೆ, ಇವುಗಳನ್ನ ಮಾತನಾಡ್ತಾನೆ. ಬಹಳ ವಿಚಿತ್ರ. 19ನೇ ವಚನದಿಂದ 25ನೇ ವಚನದವರೆಗೂ ಯೇಸು ಕ್ರಿಸ್ತನ ಕುರಿತಾಗಿ ಆತನು ಮಾಡುವಂಥ 12 ಸಂಗತಿಗಳನ್ನು ವಿಶೇಷವಾಗಿ ಬರೆಯಲಾಗ್ತದೆ. ನಂತರ ಅಲ್ಲಿಂದ 26ರಿಂದ 29ರಲ್ಲಿ ಮತ್ತೈದು ಸಂಗತಿಗಳನ್ನ ವಿಶೇಷವಾಗಿ ಬರೆಯಲಾಗಿದೆ. ಎಲ್ಲವೂ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು. ಈಗ 29ನೇ ವಚನಕ್ಕೆ ಬರುವಾಗ ಅವನ ಸಂತಾನವನ್ನು ಯಾವಾಗಲೂ ಉಳಿಸುವೆನೆಂಬುದಾಗಿ ಹೇಳ್ತಾನೆ. ಈಗ 30ರಲ್ಲಿ 30ರಿಂದ 37ರವರೆಗೆ ವಿಶೇಷವಾಗಿ ಅವನ ಸಂತತಿಗಾಗಿಯೇ ಮಾತನಾಡಿದ್ದಾನೆ. ಇಲ್ಲಿ ಅವನ ಸಂತತಿಯವರ ಕುರಿತಾಗಿ ಬರೆಯುವಾಗ ಅಲ್ಲಿ ಆತನು ಹೇಳ್ತಾನೆ, ಅವನ ಈಗ ಯೇಸು ಸ್ವಾಮಿನ ನಂಬಿದ ಜನರು, ಒಂದು ಸಂತಾನದವರು ಈಗ ಧರ್ಮಶಾಸ್ತ್ರವನ್ನು ಬಿಟ್ಟು ಆತನ ಆಜ್ಞೆಯಲ್ಲಿ ನಡೆದೇ ಹೋದರೆ, ಹಾಗಾದರೆ ಯೇಸು ಸ್ವಾಮಿನ ನಂಬಿರುವಂಥ ನೀನು ನಾನು ಒಂದು ವೇಳೆ ವಾಕ್ಯವನ್ನು ಬಿಟ್ಟು ನಾವು ದೇವರನ್ನ ತೊಲಗಿ ಆಚೆ ಹೋಗುವುದಾದರೆ, ಮುಂದುವರೆದು ಹೇಳ್ತಾನೆ, ನನ್ನ ವಿಧಿಗಳನ್ನು ಮೀರಿ ನನ್ನ ನೇಮಗಳನ್ನು ಪಾಲಿಸದೆ ಅವಿದೆ ದೇವರ ವಾಕ್ಯಕ್ಕೆ ಸತತವಾಗಿ ಅವಿಧೇಯರಾಗ್ತಿದ್ರೆ ಯೇಸುವಿನ ಸಂತತಿಯವರಾದ ನಮಗೆ ಆತನ ಏನ್ ಮಾಡ್ತಾನಂತೆ. 32ನೇ ವಚನದಲ್ಲಿ ಬರೆದದೆ, ನಾನು ಅವರ ದ್ರೋಹಕ್ಕಾಗಿ ಅವರನ್ನು ಬೆತ್ತದಿಂದ ಒಡೆಯುವೆನು. ಸ್ಪಷ್ಟವಾಗಿ ಬರೆದದೆ, ನಾನು ಅವರ ದ್ರೋಹಕ್ಕಾಗಿ ಅವರನ್ನು ಬೆತ್ತದಿಂದ ಒಡೆಯುವೆನು, ಅವರ ಅಪರಾಧಕ್ಕಾಗಿ ಪೆಟ್ಟು ಕೊಡುವೆನು. ಪ್ರೇರೆ, ಹಾಗಾದರೆ ನೀನು ನಾನು ತಪ್ಪು ಮಾಡುವಾಗ ದೇವರು ಸುಮ್ಮನಿರುವ ದೇವರಲ್ಲ, ಆತನು ನಮಗೆ ಬೆತ್ತದಿಂದ ಹೊಡಿತೇನೆ ಎಂಬುದಾಗಿ ಹೇಳ್ತಾನೆ, ಅಪರಾಧಕ್ಕಾಗಿ ಪೆಟ್ಟು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ ಯೇಸು ಸ್ವಾಮಿನ ನಂಬಿದ ನಮಗೆ ಏನಾದರೂ ಬಾಧೆಗಳು ಬರ್ತಿರುವುದಾದರೆ ಅದನ್ನು ಇನ್ನೊಂದು ವಿಧದಲ್ಲಿ ಭಾವಿಸದೆ ದೇವರು ನಮಗೆ ಈ ಪೆಟ್ಟು ಕೊಟ್ಟು ನಮ್ಮನ್ನು ತಿರುಗಿ ಆತನ ಎದೆಗೆ ಅಪ್ಪಿಕೊಳ್ತಿದ್ದಾನೆ, ಸೆಳೆಕೊಳ್ತಿದ್ದಾನೆ ಎಂಬುದನ್ನೇ ನಾವು ತಿಳ್ಕೊಳ್ಳಬೇಕು. ನಮ್ಮನ್ನು ತಿದ್ದುವುದಕ್ಕಾಗಿಯೇ, ನಮ್ಮನ್ನು ಕಳಕೊಳ್ಳುವುದಕ್ಕೆ ಇಷ್ಟವಿಲ್ಲದೆ ಆತ ನಮ್ಮನ್ನು ತನ್ನ ಕಡೆಗೆ ಸೆಳೆಕೊಂಡು ತನ್ನೊಂದಿಗೆ ಇಟ್ಟುಕೊಳ್ಳುವುದಕ್ಕಾಗಿ ಈ ಪೆಟ್ಟು ನಮ್ಮ ಮೇಲೆ ಬಂದದ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಬ್ರಾಹ್ಮನನ್ನ ಸಂಧಿಸಿದ ದೇವರು 17ನೇ ಅಧ್ಯಾಯದ 1ನೇ ವಚನದಲ್ಲಿ ಅಬ್ರಾಹ್ಮನೊಂದಿಗೆ ಹೇಳ್ತಾನೆ, ಆದಿಕಾಂಡದಲ್ಲಿ ದೋಷವಿಲ್ಲದವನಾಗಿ ನಡ್ಕೊಂಬುದಾಗಿ ಹೇಳ್ತಾನೆ. ದೇವರು ಮೂಲಪಿತೃವಾದ ಅಬ್ರಾಹ್ಮನಿಗೆ ನನಗೆ ದೋಷವಿಲ್ಲದ ಹಾಗೆ ನಡ್ಕೊ ಎಂಬುದಾಗಿ ಹೇಳುವ ದೇವರು, ಅದೇ ದೇವರು ಮತ್ತಾಯ 5ನೇ ಅಧ್ಯಾಯದ ಕೊನೆಯ ವಚನಕ್ಕೆ ಬರುವಾಗ ನಮ್ಮನ್ನು ನೋಡಿ, ಪರಲೋಕದಲ್ಲಿರೋ ನಿಮ್ಮ ತಂದೆ ಯಾವ ದೋಷವಿಲ್ಲದವನಾಗಿರುವಂತೆ ನೀವೂ ದೋಷವಿಲ್ಲದವರಾಗಿರಿ ಎಂಬುದಾಗಿ ನಮಗೂ ಅದೇ ಕರೆಯನ್ನು ಕೊಡ್ತಾನೆ. ಹಾಗಾದ್ರೆ ದೇವರೊಂದಿಗೆ ಯಾವ ತಪ್ಪಿಲ್ಲದೆ ನಡ್ಕೊಳ್ಬೇಕೆಂಬುದಾಗಿ ಬಯಸ್ತಾನೆ. ಒಂದು ವೇಳೆ ನಾವು ತಪ್ಪು ಮಾಡುವಾಗ ಆತ ನಮಗೆ ಬೆತ್ತದಿಂದಲೋ ಹೇಗೋ ಪೆಟ್ಟು ಕೊಡ್ತಾನೆ. ಇಷ್ಟೆಲ್ಲ ಹೇಳಿ ಆತನು ಹೇಳ್ತಾನೆ, ದೇವರಿಗೆ ನಾವು ದ್ರೋಹಿಗಳಾಗಿ ನಡೆಯುವಾಗ 33ನೇ ವಚನದಲ್ಲಿ, ಆದರೂ ನಾನು ಅವನಲ್ಲಿಟ್ಟಿರುವ ವಾಗ್ದಾನದಿಂದ ತಪ್ಪಿಸುವುದಿಲ್ಲ, ನನ್ನ ನಂಬಿಗಸ್ತಿಕೆಯಿಂದ ಜಾರುವುದಿಲ್ಲ. ಎಂತೂ ವಿಶೇಷವಾದ ಮಾತು ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ತೀರಾ ತಪ್ಪುವಾಗ ದೇವರು ನಮ್ಮನ್ನು ತಳ್ಳಿ ಬಿಡಲ್ಲ ಅಂತ ಹೇಳ್ತಾನೆ. ಯಾವ ಕಾರಣಕ್ಕೆ?
ಯೇಸು ಕ್ರಿಸ್ತನು, ದಾವಿದ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರಿಗಿರುವಂತಹ ಒಂದು ವಿಶೇಷವಾದ ಪ್ರೀತಿ, ಆತನು ತೋರಿಸಬೇಕೆಂಬುದಾಗಿ ಆತನಿಗಿರುವಂತಹ ಒಂದು ನಂಬಿಗಸ್ತಿಕೆ, ಆತನ ಮೇಲೆ ಆತನಿಗಿರುವಂತಹ ಪ್ರೀತಿ ಸತ್ಯತೆ, ಅಂದ್ರೆ ಪ್ರೀತಿ ನಂಬಿಗಸ್ತಿಗೆ ನಿಮಿತ್ತವಾಗಿ ಅವನ ಸಂತತಿಯನ್ನು ದೇವರು ಕೈ ಬಿಡಲ್ಲ ಅಂತಾನೆ. ಪೆಟ್ಟು ಕೊಟ್ಟಾದ್ರೂ ನಮ್ಮನ್ನ ಎಳ್ಕೊಳ್ತಾನೆ, ಆದರೆ ನಮ್ಮನ್ನ ಕೈ ಬಿಡಲ್ಲ ಅಂತಾನೆ. ಹಾಗಾಗಿ ಆ ಮಾತು 33ನೇ ವಚನ ಬಹಳ ಪ್ರಾಮುಖ್ಯ. ಆದ್ರೂ ನಾನು ಅವನಲ್ಲಿಟ್ಟಿರೋ ವಾಗ್ದಾನದಿಂದ ತಪ್ಪಿಸ್ತಿಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರು ಏನು ವಾಗ್ದಾನ ಕೊಟ್ಟಿದ್ದಾನೋ ನಮ್ಮ ವಿಷಯದಲ್ಲಿ, ಅದನ್ನು ನಾನು ತಪ್ಪಿಸಲ್ಲ ಅಂತಾನೆ. ಮತ್ತು ನನ್ನ ನಂಬಿಗಸ್ತಿಗೆಯಿಂದ ಜಾರುವುದಿಲ್ಲ. ಹಾಗಾದ್ರೆ ನಾವ್ಯಾರು ದೇವರ ನಂಬಿಗಸ್ತಿಗೆಯಿಂದ ಜಾರಿ ಬೀಳುವುದಕ್ಕೆ ಆತನು ಬಿಡಲ್ಲ ಅಂತಾನೆ. ಪ್ರೇರಣೆ, ನಾವೆಷ್ಟು ಸುರಕ್ಷಿತರು. ತನ್ನ ಮಗನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಂತ ಅದೇ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುವ ತಂದೆಯಾದ ದೇವರ ಪ್ರೀತಿಯಲ್ಲಿ ನಾವು ಆತನು ನಮ್ಮನ್ನು ಆತನು ಸೆಳೆದುಕೊಂಡಿದ್ದಾನಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ, ಆತನ ಮಹಾಕೃಪೆಗಾಗಿ ಸ್ತೋತ್ರ. 34ರಲ್ಲಿ ಇನ್ನೊಂದು ಬಲವಾದ ಮಾತು ಹೇಳ್ತಾನೆ, ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಿಸುವುದಿಲ್ಲ. ಏನಾದ್ರೂ ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ. ಹೊಸ ಒಡಂಬಡಿಕೆಗೆ ಇನ್ನೂ ಬೇರೆ ಬೇರೆ ಹೆಸರುಗಳಿವೆ. HKL ಗ್ರಂಥದಲ್ಲಿ ಅದಕ್ಕೆ ಹೇಳ್ತಾನೆ, ಅದು ಸಮಾಧಾನದ ಒಡಂಬಡಿಕೆ, ಅದು ಶಾಶ್ವತವಾಗಿರೋದು. ಒಂದು ವೇಳೆ ಎಲ್ಲ ಪದಗಳನ್ನು ಸೇರಿಸುವುದಾದ್ರೆ ಶಾಶ್ವತ ಸಮಾಧಾನ ಎನ್ನುವಂಥ ಒಡಂಬಡಿಕೆ. ಹಾಗಾದ್ರೆ ಹೊಸ ಒಡಂಬಡಿಕೆ ದೇವರು ನಿನ್ನೊಂದಿಗೂ ನನ್ನೊಂದಿಗೂ ಯೇಸು ಕ್ರಿಸ್ತನ ಆ ರಕ್ತದ ನಿಮಿತ್ತ, ರಕ್ತದಿಂದ ಸ್ಥಾಪಿತವಾದ ಒಡಂಬಡಿಕೆಯನ್ನ ಆತನು ಶಾಶ್ವತವಾಗಿ ನಮ್ಮೊಂದಿಗೆ ಸಮಾಧಾನದಲ್ಲಿ ಇರುವುದಕ್ಕೆ ಆತನು ತೀರ್ಮಾನಿಸ್ತಿದ್ದಾನೆ. ಇಲ್ಲಿ ಹೇಳ್ತಿದ್ದಾನೆ, ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ. ಹಾಗಾದ್ರೆ ನಮ್ಮ ಮೇಲಿಟ್ಟಂತ ಆತನು ಆ ಸಮಾಧಾನವನ್ನು ಆತನು ಬಿಟ್ಟುಕೊಡಲ್ಲ ಅಂತ ಹೇಳ್ತಾನೆ. ಪ್ರೇರೆ, ಯೇಸು ಕ್ರಿಸ್ತನ ನಿಮಿತ್ತವೇ, ದಾವೀದನ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನ ನಿಮಿತ್ತವೇ ತಂದೆಯಾದ ದೇವರು ನಮ್ಮ ಮೇಲೆ ನಿತ್ಯ ಪ್ರೀತಿಯನ್ನ, ನಿತ್ಯ ಸಮಾಧಾನವನ್ನ ಆತನು ಇಟ್ಟಿದ್ದಾನೆ. ಶಾಶ್ವತ ಸಮಾಧಾನ. ಹೊಸ ಒಡಂಬಡಿಕೆ ಅದು ನಿತ್ಯ ಒಡಂಬಡಿಕೆ. ನಾವೊಂದು ವೇಳೆ ಜಾರಿ ಅವಿಧರಾದ್ರೂ, ನಮ್ಮನ್ನ ತಿರುಗಿ ಪೆಟ್ಟು ಕೊಟ್ಟಾದ್ರೂ ಎಳ್ಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ. ಪ್ರೇರೆ, ನಿನ್ನನ್ನು ಕಳಕೊಳ್ಳುವುದಕ್ಕೆ ದೇವರಿಗೆ ಇಷ್ಟವಿಲ್ಲ, ನನ್ನನ್ನು ಕಳಕೊಳ್ಳುವುದಕ್ಕೆ ದೇವರಿಗೆ ಇಷ್ಟವಿಲ್ಲ. ಆತನಿಗೆ ನಮ್ಮನ್ನ ತಿರುಗಿ ಹೊಸದಾಗಿ ಒಪ್ಪಿಸಿಕೊಳ್ಳೋಣ. ನಮ್ಮ ತಪ್ಪುಗಳನ್ನು ದೇವರ ಆತ್ಮನು ನಮ್ಮ ಅರಿವಿಗೆ ತರುವಾಗ ನಾವು ತಿರುಗಿ ಬೀಳದೆ, ದೇವರ ಹೌದು ನಾನು ಮಾಡಿದ್ದು ತಪ್ಪು ಎಂಬುದಾಗಿ ಆತನ ಮುಂದೆ ಹೇಳಿ, ಇಂಥ ಪಾಪಗಳಿಂದ ನನ್ನನ್ನು ಬೇರ್ಪಡಿಸಿಕೊಂಡು ನಾನು ದೂರ ಬರ್ತಾನೆ, ದೇವರೇ ನನಗೂ ಸಹಾಯ ಮಾಡು, ನಿನಗಾಗಿ ಪರಿಶುದ್ಧನಾಗಿ ನೀತಿವಂತನಾಗಿ ಜೀವಿಸಲಿಕ್ಕೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಆತನನ್ನು ಅಂಗಲಾಚೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ನಿನ್ನ ಮಹಾಗಣವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ತಂದೆ, ನಿನಗೆ ಸ್ತೋತ್ರ. ಕರ್ತನೆ, ಎಂಥ ಘನವಾದ ಮಾತುಗಳನ್ನು ನೀನು ಮಾತನಾಡಿದಿ. ಯೇಸು ಕ್ರಿಸ್ತನಲ್ಲಿ ನೀನು ಯಾವ ವಾಗ್ದಾನ ಇಟ್ಟಿದೆಯೋ ಕರ್ತನೆ, ಅದರಿಂದ ನಮ್ಮನ್ನು ತಪ್ಪಿಸುವುದಿಲ್ಲ ಎಂಬುದಾಗಿ ಹೇಳಿದ ಆತನೇ. ನಮ್ಮನ್ನು ಕರ್ತನೆ ನಿನ್ನ ನಂಬಿಗಸ್ತಿಗೆ ಅಂತ ತಪ್ಪಿಸುವುದಿಲ್ಲ ಎಂಬುದಾಗಿ ಹೇಳಿದಿ. ಕರ್ತನೆ, ಈ ವಾಕ್ಯದಲ್ಲಿ ನೇರವಾಗಿ ನನ್ನ ನಂಬಿಗಸ್ತಿಗೆ ಎಂಬುದಾಗಿ ಹೇಳಿದಂಥ ದೇವರೇ, ನಂಬಿಗಸ್ತಿಗೆಯಿಂದ ಆವರಿಸಿರುವಂಥ ದೇವರೇ, ನಂಬಿಗಸ್ತನಾದ ದೇವರೇ, ಈಗ ಯೇಸು ಕ್ರಿಸ್ತನ ನಿಮಿತ್ತ ನಮ್ಮನ್ನು ನಿನ್ನ ನಂಬಿಗಸ್ತಿಗೆಯಿಂದ ತಪ್ಪಿಸ್ತಲ್ಲ ಎಂಬುದಾಗಿ ಹೇಳಿದ ಮಾತಿಗಾಗಿ ಸ್ತೋತ್ರ. ನಿನ್ನ ಒಡಂಬಡಿಕೆಯನ್ನು ಭಂಗಪಡಿಸ್ತಲ್ಲ ಎಂಬುದಾಗಿ ಹೇಳಿದ ಆತನೇ, ನಿನ್ನ ಮಾತನ್ನು ಬದಲಿಸ್ತಲ್ಲ ಎಂಬುದಾಗಿ ಹೇಳಿದ ಆತನೇ. ದೇವರೇ, ಯೇಸು ಕ್ರಿಸ್ತನ ನಿಮಿತ್ತ ಆತನ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ನಂಬಿಕೆ ಕೊಟ್ಟು ಆತನ ನಂಬುವಿದ್ದರ ನಿಮಿತ್ತವಾಗಿ ಕರ್ತನೆ, ನಿನ್ನ ಪ್ರಿಯ ಮಗನ ಮೇಲೆ, ನಮ್ಮ ರಕ್ಷಕನ ಮೇಲೆ ಇಟ್ಟಿದ್ದ ಪ್ರೀತಿಯಿಂದಲೇ ನಮ್ಮನ್ನು ಪ್ರೀತಿಸಿ ನಮ್ಮನ್ನ ನಿನ್ನಿಂದ ದೂರ ತಳ್ಳಿಬಿಡದ ದೇವರೇ, ನಮ್ಮನ್ನು ತಿರುಗಿ ಸೆಳೆದು ನಿನ್ನ ಹೃದಯಕ್ಕೆ ಅಪ್ಪಿಕೊಳ್ಳುವ ದೇವರೇ, ಕರ್ತನೆ ಪ್ರೇರನ್ನು ಆಶೀರ್ವದಿಸು. ದೇವರೇ, ನಾವೆಲ್ಲರೂ ನಿನ್ನ ಎದುರು ಬಂದು ನಾವು ನಿನ್ನ ಮುಂದೆ ಎಲ್ಲಿ ದೋಷಿಗಳಾಗಿದ್ದೋ ಆ ಪಾಪಗಳನ್ನ ಒಪ್ಪಿಕೊಳ್ತೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸರಿ, ನಮ್ಮ ಪಾಪಗಳಿಂದ ನಮ್ಮನ್ನು ದೂರ ಮಾಡು. ನಿನ್ನ ಮಾತು ಕೊಟ್ಟಂತೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಅಗಲುವ ಹಾಗೆ ನಮ್ಮ ದೋಷ ಅಪರಾಧಗಳಿಂದ ನಮ್ಮನ್ನು ದೂರ ಮಾಡು ಸ್ವಾಮಿ. ಕರ್ತನೆ, ನಾವು ನಿನ್ನಲ್ಲಿ ಪರಿಶುದ್ಧರಾಗಿ, ನೀತಿವಂತರಾಗಿ, ನಿನಗೆ ಯಥಾರ್ಥರಾಗಿ ಜೀವಿಸೋದಕ್ಕೆ ನಮ್ಮನ್ನು ಬಲಪಡಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.